ನಮಸ್ಕಾರ ಎಲ್ಲರಿಗೂ ಮಾಮೀಸ್ ಆ್ಯಂಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವತ್ತಿನ ಈ ವಿಡಿಯೋಲಿ ವಿಜಾತಿ ಪದಗಳನ್ನು ಕಲ್ತ್ಕೊಳ್ಳೋಣ. ಇದು 2ನೇ ತರಗತಿ ಮಕ್ಕಳಿಗೆ ಸುಲಭವಾಗಿ ಹೇಗೆ ಕಲಿಸ್ಬೋದು ಅಂತ ನಾವಿಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನನ ಮಾಡಿದ್ದೀವಿ. ಒತ್ತಕ್ಷರಗಳನ್ನು ಮಕ್ಕಳಿಗೆ ಕಲಿಸಬೇಕಾದ್ರೆ 2 ಅಥವಾ 3 ಪದಗಳನ್ನು ಆರಿಸಿಕೊಂಡು ಅದನ್ನು ಅವರಿಗೆ ಹೇಳಿಕೊಡಿ. ಯಾವುದಾದರೂ 5 ಅಥವಾ 10 ಪದಗಳನ್ನು ಆರಿಸಿಕೊಂಡು ಅದರ ಚಿತ್ರ ಬಿಡಿಸಲು ಹೇಳಿ ಆ ಚಿತ್ರಗಳಿಗೆ ಬಣ್ಣ ತುಂಬಲಿಕ್ಕೆ ಮಕ್ಕಳಿಗೆ ಕೊಡಿ. ಇದರಿಂದ ಅವರಿಗೆ ಬರೆಯೋ ಆಸಕ್ತಿ ಕೂಡ ಹೆಚ್ಚುತ್ತದೆ, ಹಾಗೆ ಪದಗಳನ್ನು ಕಲಿತುಕೊಳ್ಳಬೇಕೆಂಬ ಆಸಕ್ತಿ ಕೂಡ ಉಂಟಾಗುತ್ತದೆ. ವಿಜಾತಿ ಪದಗಳು ಅಂದರೆ ಬೇರೆ ಬೇರೆ ಅಕ್ಷರಗಳು ಸೇರಿ ಒತ್ತುವಿಕೆಯಿಂದ ಕೂಡುವಂತಹ ಪದಗಳು. ಇನ್ನು ವಿಜಾತಿಯ ಒತ್ತಕ್ಷರದಲ್ಲಿ ಬೇರೆಯೇ ಆದ ಒತ್ತಕ್ಷರವು ಒಂದು ಅಕ್ಷರದೊಂದಿಗೆ ಸೇರುತ್ತದೆ. ಆದರೆ ಸಜಾತಿಯ ಒತ್ತಕ್ಷರದಲ್ಲಿ ಅದರದೇ ಆದ ಒತ್ತಕ್ಷರ ಸೇರಿರುತ್ತದೆ. ಮಕ್ಕಳಿಗೆ ಹೇಳಿಕೊಡುವಾಗ ಒಂದೊಂದೇ ಪದಗಳಿಗೆ ಅದಕ್ಕೆ ಬರುವ ಒತ್ತಕ್ಷರಗಳನ್ನು ಒತ್ತಿ ಹೇಳುವಂತೆ ಮಾಡಿ. ಇದರಿಂದ ಅವರಿಗೆ ಉಚ್ಚಾರಣೆ ಕೂಡ ಸುಲಭವಾಗುತ್ತದೆ. ಈ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಹಾಗೆ ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.